ರಾಧಕ್ಕ ಏನು ತಿನ್ಕೊಂಬಂದೆ? ಗೀತಾ, ನಾವು ಪಲಾವ್ ಮಾಡಿದ್ವಿ ನೋಡು. ಪಲಾವು ಮೊಸರು ಬಜ್ಜಿ ತಿಂದ್ಕೊಂಡು ಬಂದೆ. ನೀನೇನು ತಿನ್ಕೊಂಬಂದೆ? ಅಕ್ಕ, ನಾನು ಅನ್ನ ಸಾಂಬಾರು ತಿನ್ಕೊಂಬಂದೆ ಕಣಕ್ಕ. ಅನ್ನ ಸಾರು ಮಾಡಿದ್ದೆ, ಕಾಳು ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ ನೋಡು, ತಿಂದ್ಕೊಂಡು ಬಂದೆ ನೋಡು. ಯಪ್ಪ, ಬೆಳಿಗ್ಗೆ ಬೆಳಿಗ್ಗೆ ಅನ್ನ ಸಾಂಬಾರ? ನಾವು ಬೆಳಿಗ್ಗೆ ಬೆಳಿಗ್ಗೆ ಅನ್ನ ಸಾಂಬಾರು ತಿನ್ನೋದೇ ಇಲ್ಲ ನೋಡು. ನಮ್ಗೆ ಏನಿದ್ರು ತಿಂಡಿನೇ ಬೇಕು ನೋಡು. ನೀವೇನು ತಿನ್ಕೊಂಬಂದ್ರೆ ತಿಂಡಿನ? ನಾನು ದೋಸೆ, ಇದು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ವಿ ನೋಡು, ತಿಂದ್ಕೊಂಡು ಬಂದೆ ನೋಡು. ನೀವೇನು ಮಾಡಿದ್ರಿ? ನಾನು ಪುಳಿಯೋಗರೆ ತಿಂದ್ಕೊಂಡು ಬಂದೆ ಕಣಕ್ಕ. ನಾನು ಚಿತ್ರಾನ್ನ ತಿಂದ್ಕೊಂಡು ಬಂದೆ ನೋಡಕ್ಕ. ನನಗೂ ಅಷ್ಟೇ, ಬೆಳಿಗ್ಗೆ ಬೆಳಿಗ್ಗೆನೆ ಅನ್ನ ಸಾರು ತಿನ್ನಬೇಕು ಅಂದರೆ ಇಷ್ಟನೇ ಆಗೋದಿಲ್ಲ ನೋಡು. ಯಪ್ಪ, ಅದು ಹೆಂಗೆ ತಿಂತಾರೋ ಏನೋ ಬೆಳಿಗ್ಗೆ ಬೆಳಿಗ್ಗೆ ಅನ್ನ ಸಾರು. ಕೆಲವರು ಅಷ್ಟೇನೆ, ಬರೀ ಅನ್ನ ಸಾರು ಮುದ್ದೆ ತಿಂದ್ಕೊಂಡು ಬರ್ತಾರೆ ಬೆಳಿಗ್ಗೆ ಬೆಳಿಗ್ಗೆನೆ. ನನಗಂತೂ ಬೆಳಿಗ್ಗೆನೆ ಅನ್ನ ಸಾರು ಮುದ್ದೆ ತಿನ್ನೋಕ್ಕಾಗೋದಿಲ್ಲ ನೋಡು. ಆಮೇಲೆ ಬಟ್ಟೆಗಳು ಅಷ್ಟೇ, ಹಳೆ ಬಟ್ಟೆಗಳೇ ಹಾಕ್ಕೊಂಡು ಬರ್ತಿರ್ತಾರೆ ಕೆಲವರು. ಮೊನ್ನೆ ವುಮೆನ್ಸ್ ಡೇ ಇತ್ತಲ್ಲ, ಅವತ್ತು ಅಷ್ಟೇ ಹಳೆ ಬಟ್ಟೆನಲ್ಲೇ ಬಂದಿದ್ದಾರೆ. ಕೆಲವರು ಹಂಗೇನೆ ಹಳೆ ಬಟ್ಟೆನೇ ಹಾಕೊಂಡು ಬರ್ತಿರ್ತಾರೆ ಯಾವಾಗ್ಲೂ. ಬಟ್ಟೆಗಳು ಇರೋದೇ ಇಲ್ಲ ಒಬ್ಬೊಬ್ರ ಹತ್ರ, ಹೊಸ ಬಟ್ಟೆಗಳು. ನಾನು ನೋಡು ಯಾವ ಥರ ಟಿ ಶರ್ಟು ಪ್ಯಾಂಟು, ನೀವು ನೋಡು ಚೂಡಿದಾರಗಳು ಎಷ್ಟು ಚೆನ್ನಾಗಿರೋ ಹಾಕ್ಕೊಂಡಿದ್ದೀರಾ. ಕೆಲವರು ಹಳೆ ಬಟ್ಟೆಗಳನ್ನ ಕೆಲವರು ಹಂಗೇನೆ ನೋಡು, ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಬರಲ್ಲ, ಏನೂ ಇಲ್ಲ. ಹೊಸ ಹೊಸ ಟ್ರೆಂಡಲ್ಲಿರೋ ಬಟ್ಟೆಗಳು ಹಾಕ್ಕೊಳ್ಳಲ್ಲ, ಏನೂ ಇಲ್ಲ. ಹೆಂಗೆ ಬರ್ತಾರೆ ಅಲ್ವಾ? ನಾವು ನೋಡು ದಿನ ಒಂದೊಂದು ಸ್ಟಿಕ್ಕರ್ ಇಟ್ಕೊಂಡು ಯಾವ ಥರ ಬರ್ತೀವಿ. ಅವರು ಬರೀ ಚಾಂದ್ ಇಟ್ಕೊಂಡು ಬರ್ತಾರೆ, ಚಾಂದ್. ಗೀತಾ, ನಿನಗೆ ಬೆಳಿಗ್ಗೆ ಬೆಳಿಗ್ಗೆನೆ ಅನ್ನ ಸಾರು ತಿಂದು ರೂಢಿ ಆಯ್ತೇನು? ಗೀತಾ, ಯಾಕೆ ನೀನು ಯಾವಾಗಲೂ ಹಳೆ ಬಟ್ಟೆಗಳನ್ನ ಹಾಕ್ಕೊಂಡು ಬರ್ತಿರ್ತೀಯ? ಹೊಸ ಹೊಸ ಬಟ್ಟೆಗಳು ಹಾಕ್ಕೊಂಡು ಬರೋದೇ ಇಲ್ಲ ಇಲ್ವೋ? ಹೊಸ ಬಟ್ಟೆಗಳು ಇಲ್ಲ, ನೀನು ಹಾಕ್ಕೊಂಡು ಬರೋದಿಲ್ವೋ? ನಾನು ಅನ್ನ ಸಾರಾದರೂ ತಿಂದ್ಕೊಂಬರ್ತೀನಿ, ಏನಾದರೂ ತಿಂದ್ಕೊಂಡು ಬರ್ತೀನಿ, ಎಂಥ ಬಟ್ಟೆಗಳನ್ನಾದರೂ ಹಾಕ್ಕೊಂಬರ್ತೀನಿ, ಹಳೆ ಬಟ್ಟೆಗಳಾದರೂ ಹಾಕ್ಕೊಂಬರ್ತೀನಿ, ಎಂಥವಾದರೂ ಹಾಕ್ಕೊಂಬರ್ತೀನಿ. ನಿಮ್ಗೆ ಯಾಕೆ? ನಿಮ್ಮದು ನೀವು ನೋಡ್ಕೊಳ್ರಮ್ಮ, ನಂದು ಯಾಕೆ ನಿಮಗೆ? ಹೌದು, ಅವರು ಹಳ್ಳಿ ಗುಗ್ಗು ಥರ ಇರ್ತಾರೆ. ಸ್ಟ್ಯಾಂಡರ್ಡೇ ಇಲ್ಲ ನೋಡು, ಲೆವೆಲ್ಲೇ ಇಲ್ಲ. ಕತ್ತೆ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೋ. ಲೆವೆಲ್ ಅಂತೆ, ಸ್ಟ್ಯಾಂಡರ್ಡ್ ಅಂತೆ. ಏನು ಕೆಲಸ ಮಾಡೋಕ್ಕೆ ಬಂದಿದೆಯೋ ಇಲ್ಲಿ ಸ್ಟ್ಯಾಂಡರ್ಡು ಲೆವೆಲ್ ತೋರ್ಸೋಕ್ಕೆ ಬಂದಿದೆಯೋ? ನಾನಂತೂ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋದು, ಶೋಕಿ ಮಾಡೋದಕ್ಕಲ್ಲ, ಸ್ಟ್ಯಾಂಡರ್ಡ್ ತೋರಿಸೋದಕ್ಕೂ ಅಲ್ಲ, ಲೆವೆಲ್ ತೋರಿಸೋದಕ್ಕೂ ಅಲ್ಲ. ನನ್ನ ಬಗ್ಗೆ ಬಿಟ್ಬಿಟ್ಟು ನಿಂದು ನೀವು ನೋಡ್ಕೊಳ್ರಿ. ಯಾಕ್ರಮ್ಮ ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಮದು ನೀವು ನೋಡ್ಕೊಳ್ರಮ್ಮ. ಅಲ್ಲ, ನಾನು ಹಳ್ಳಿ ಗುಗ್ಗು ಥರ ಬರ್ತೀನಂತೆ ಡೈಲಿ. ನೀವು ಅಮೇರಿಕಾದಿಂದ ಬಂದಿದ್ದೀರೇನು? ಆಹಾ, ಹೆಂಗೆ ಮಾತಾಡ್ತಾ ಇದ್ದೀರಾ ನೋಡು. ಸ್ವಲ್ಪ ಸೈಲೆಂಟಾಗಿದ್ದರೆ ಏನು ಹಂಗೆ ತುಳಿದು ಬಿಡ್ತೀರಾ ನೀವಂತೂ. ಪರವಾಗಿಲ್ಲ ಕಣ್ರಮ್ಮ. ನೀವು ಸ್ಟ್ಯಾಂಡರ್ಡ್ ಅಂತೆ, ಲೆವೆಲ್ ಅಂತೆ. ಅಲ್ಲ, ನೀನು ಕೆಲಸ ಮಾಡೋಕ್ಕೆ ಬಂದಿದೆಯೋ ಸ್ಟ್ಯಾಂಡರ್ಡು ಲೆವೆಲ್ ತೋರ್ಸೋಕ್ಕೆ ಬಂದಿದೆಯೋ? ನಾವಂತೂ ಕೆಲಸ ಮಾಡೋಕ್ಕೆ ಬಂದಿರೋದು ಇಲ್ಲಿ ಸ್ಟ್ಯಾಂಡರ್ಡು ಲೆವೆಲ್ ತೋರಿಸೋದಕ್ಕಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ರಿ. ನನ್ನ ಬಗ್ಗೆ ಮಾತಾಡೋದನ್ನು ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಫಸ್ಟು. ಕೆಲವರು ಹಂಗೇನೆ ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡೋದು, ಬೇರೆಯವ್ರ ಬಗ್ಗೆದೇ ನೋಡೋದು, ಅಷ್ಟೇ ಇವ್ರ ಕೆಲಸ. ನಿಮ್ಮದು ನೀವು ನೋಡ್ಕೊಳ್ಳಿ. ನನ್ನ ಬಗ್ಗೆ ಮಾತಾಡೋದಕ್ಕೆ ಬಂದರೆ ನಾನು ಅಷ್ಟೇ ಸರಿಯಾಗಿ ಬೈತೀನಿ ನೆಕ್ಸ್ಟ್ ಟೈಮ್. ಇದು ಫಸ್ಟ್ ಟೈಮ್ ಅಂತ ಬಿಡ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ನಾವಿರೋದನ್ನೇ ಹೇಳಿರೋದು, ಇರೋದನ್ನೇ ಮಾತಾಡ್ತಾ ಇರೋದು ಅಲ್ವೇನ್ರೇ? ಹೌದು, ನಾವಿರೋದನ್ನೇ ತಾನೇ ಮಾತಾಡ್ತಾ ಇರೋದು. ಇಲ್ದೆಲ್ಲ ಇರೋದನ್ನ ಏನಾದರೂ ಮಾತಾಡ್ತಾ ಇದ್ದೀವ ನಾವು ಇಲ್ಲಿ? ಇರೋದನ್ನಾದರೂ ಮಾತಾಡ್ಕೊಳ್ಳಿ, ಇಲ್ಲದೆ ಇರೋದನ್ನಾದರೂ ಮಾತಾಡ್ಕೊಳ್ಳಿ, ಆದರೆ ನನ್ನ ಹತ್ರ ತೋರಿಸ್ಬೇಡಿ ಅಷ್ಟೇ. ಅಲ್ಲ, ಹೆಂಗೆ ಮಾತಾಡ್ತಾ ಇದ್ದೀರಾ ನೋಡಿ. ನೀವು ಅಮೇರಿಕಾದಿಂದ ಬಂದಿದ್ದೀರೇನೋ ಅನ್ನೋರ ಥರ ಮಾತಾಡ್ತಾ ಇದ್ದೀರಾ. ನೀವು ಬಂದಿರೋದು ಇನ್ನು ಹಳ್ಳಿಗಳಿಂದಾನೇ ತಾನೇ? ನಮ್ಮ ಭಾರತ ಹಳ್ಳಿಗಳ ದೇಶ, ಎಲ್ಲರೂ ಬಂದಿರೋದು ಹಳ್ಳಿಯಿಂದಾನೆ. ನೀವೇನು ಇಲ್ಲಿ ಅಮೇರಿಕಾದಿಂದ ಬಂದಿದ್ದೀರಾ? ಏನು ಮಾತಾಡ್ತೀರಾ? ಸುಮ್ಮನೆ ಮಾತೊಂದಾಡ್ತೀರಾ ಅಷ್ಟೇ ನೀವೆಲ್ಲಿಂದ ಬಂದಿದ್ದೀರಾ ಹೇಳ್ರಮ್ಮ? ಇವಾಗ ಹಳ್ಳಿಗಳಿಂದ ತಾನೇ? ನಾವು ಬಂದಿರೋದು ಹಳ್ಳಿಯಿಂದ ಆದರೂ ಸಹ ಎಷ್ಟು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೋತೀವಿ, ಎಷ್ಟು ಚೆನ್ನಾಗಿ ಸ್ಟ್ಯಾಂಡರ್ಡಾಗಿ ಲೆವೆಲಾಗಿರ್ತೀವಿ ಗೊತ್ತೇನು? ಎಷ್ಟು ಚೆನ್ನಾಗಿ ಪಟ್ಪಟ ಅಂತ ಮಾತಾಡ್ತೀವಿ ಗೊತ್ತೇನು? ಅಲ್ಲ, ಚೆನ್ನಾಗಿ ಸ್ಟ್ಯಾಂಡರ್ಡಾಗಿ ಬರ್ತಾಳಂತೆ, ಪಟ್ಪಟ ಅಂತ ಮಾತಾಡ್ತಾಳಂತೆ. ನೀನು ಮಾತಾಡೋದಕ್ಕೇನು ಹಂಗಾದ್ರೆ ಇಲ್ಲಿಗೆ ಬರೋದು? ಕೆಲಸ ಮಾಡೋದಕ್ಕಲ್ವೇನು? ಅಮ್ಮ, ನಾವು ಮಾತ್ರ ಕೆಲಸ ಮಾಡೋದಕ್ಕಮ್ಮ ಬಂದಿರೋದು ಇಲ್ಲಿಗೆ. ಅಲ್ಲ ಕಣಕ್ಕ, ನಾವು ಹೇಳ್ತಿರೋದು ಏನು ಅಂದರೆ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಲೆವೆಲಾಗಿರಬೇಕು ಅಂತ. ಈ ಥರ ಹಳೆ ಬಟ್ಟೆಗಳನ್ನ ಹಾಕ್ಕೊಂಡು ಬರಬಾರ್ದು, ಸ್ವಲ್ಪ ಸ್ಟೈಲಿಶಾಗಿರಬೇಕು ಅಂತ. ನಿಮಗೆ ಸ್ಟೈಲಾಗಿ ಬರೋಕ್ಕೆ ಇಷ್ಟ ಇದ್ದರೆ ನೀವು ಸ್ಟೈಲಾಗೇ ಬರ್ರಿ, ಯಾರು ಬೇಡ ಅಂದರು. ನಮ್ಮ ಬಗ್ಗೆ ಮಾತಾಡೋ ಇದು ನಿಮಗಿಲ್ಲ ನೋಡಿ, ಹೇಳಿದ್ದೀನಿ ನೋಡಿ. ಅಲ್ಲ, ನೀವೇ ಇಷ್ಟು ಮಾತಾಡ್ತೀರಾ, ನೀವೇ ಹೆಂಗೆ ಆಡ್ತೀರಾ? ಇನ್ನು ನಿಮ್ಮ ಅಪ್ಪ ನಿಮ್ಮಮ್ಮ ಇನ್ನು ಹೆಂಗೆ ಆಡ್ತಾರೋ, ಅವ್ರು ಇನ್ನು ಯಾವ ಥರ ಮಾತಾಡ್ತಾರೋ ಎಲ್ಲರ ಬಗ್ಗೆನೂ. ಅಕ್ಕ, ಗೀತಕ್ಕ, ನಮ್ಮಪ್ಪ ನಮ್ಮಮ್ಮ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ನೀವೀಗ? ಅಲ್ವಾ, ನಮ್ಮ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ನೀವು? ಸರಿ ಬಿಡಿ, ನಾವು ನಿಮ್ಮ ಬಗ್ಗೆ ಮಾತಾಡೋದಿಲ್ಲ, ನೀವು ನಮ್ಮಪ್ಪ ನಮ್ಮಮ್ಮ ಬಗ್ಗೆ ಮಾತಾಡಬೇಡಿ ಅಷ್ಟೇ. ಇವ್ರು ಮಾತ್ರ ಮನುಷ್ಯರಂತೆ, ಇವ್ರ ಅಪ್ಪ ಅಮ್ಮನ ಏನು ಅನ್ಬಾರ್ದಂತೆ, ನಮ್ಮನ್ನು ಮಾತ್ರ ಇವ್ರು ಏನು ಬೇಕಾದರೂ ಅನ್ಬೋದಂತೆ. ಯಾವ ಥರ ಮಾತಾಡ್ತಾ ಇದ್ದಾರೆ ನೋಡು. ಜನಗಳಿಗೆ ತಿರುಗಿಸಿ ಅಂದಾಗ ಮಾತ್ರ ಗೊತ್ತಾಗುತ್ತೆ ಅವ್ರಿಗೂ ಯಾವ ಥರ ಬಾಧೆ ಆಗುತ್ತೆ, ಯಾವ ಥರ ಬೇಜಾರಾಗುತ್ತೆ ಅಂತ. ನಾವು ಸುಮ್ಮನಿದ್ದಷ್ಟು ಅವ್ರಿಗೆ ಏನು ಅನಿಸೋದಿಲ್ಲ, ಅದಕ್ಕೋಸ್ಕರ ನಾವು ತಿರುಗಿಸಿ ಅಂತ ಇರಬೇಕು ಅಷ್ಟೇ. ಏನು ಮಾತಾಡ್ತಾ ಇದ್ದಾರೆ ನೋಡು. ಇವರಪ್ಪ ಇವರಮ್ಮ ಮಾತ್ರ ಮನುಷ್ಯರಂತೆ, ನಾವು ಮಾತ್ರ ಮನುಷ್ಯಲ್ವಂತೆ, ನಮ್ಮನ್ನು ಮಾತ್ರ ಅನ್ಬೋದಂತೆ, ಇವರಪ್ಪ ಅಮ್ಮನ ಮಾತ್ರ ಅನ್ಬಾರ್ದಂತೆ. ಹೌದು, ಮತ್ತೆ ಗೀತಾ ಹೇಳೋದು ಸರಿ ಐತೆ. ನೀವೇ ಇಷ್ಟು ಮಾತಾಡಿದ್ರೆ ಇನ್ನು ನಿಮ್ಮನ್ನ ಎತ್ತ ನಿಮ್ಮ ತಂದೆ ತಾಯಿ ಇನ್ನೆಂಗೆ ಮಾತಾಡ್ತಾರೋ, ನೀವೇ ಇಷ್ಟು ಮಾತಾಡ್ತಾ ಇದ್ದೀರಾ, ಅವ್ರು ಇನ್ನೆಂಗೆ ಮಾತಾಡ್ತಾರೋ, ಇನ್ನೆಷ್ಟು ಮಾತಾಡ್ತಾರೋ ಬೇರೆಯವ್ರ ಬಗ್ಗೆ ಅಲ್ವಾ? ಅಕ್ಕ, ನಮ್ಮ ಅಪ್ಪ ನಮ್ಮಮ್ಮನ ಬಗ್ಗೆ ಮಾತಾಡಬೇಡ್ರಿ, ಅವರು ತುಂಬ ಒಳ್ಳೆಯವರು ಗೊತ್ತಾ?
ನಮ್ಮ ಬಗ್ಗೆ ಯಾಕಮ್ಮ ಮಾತಾಡ್ತೀರಾ ಮತ್ತೆ ನೀವು? ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀರಾ? ನಾವು ಬರೋದು ಇಲ್ಲಿ ಕೆಲಸ ಮಾಡೋದಕ್ಕೆ, ಶೋಕಿ ಮಾಡೋದಕ್ಕೂ ಅಲ್ಲ, ಲೆವೆಲ್ ತೋರಿಸೋದಕ್ಕೂ ಅಲ್ಲ. ನಾವು ಏನಾದರೂ ತಿಂದ್ಕೊಂಡು ಬರ್ತೀವಿ, ಯಾವ ಥರ ಬಟ್ಟೆನಾದರೂ ಹಾಕ್ಕೊಂಡು ಬರ್ತೀವಿ. ಅದನ್ನೆಲ್ಲ ಕಟ್ಕೊಂಡು ನಿಮಗೇನು, ನಿಮ್ಮಷ್ಟು ನೀವು ನೋಡ್ಕೊಳ್ಳಿ, ನಿಮ್ಮದು ನೀವು ನೋಡ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಷ್ಟೇ. ಇವ್ರು ನೋಡಿ ಹೆಂಗ್ ಮಾತಾಡ್ತಾ ಇದ್ದಾರೆ, ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಅಮ್ಮ ನಾನು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತೀನಿ ಅಷ್ಟೇನೆ. ಯಾಕಮ್ಮ ಆ ಕಡೆ ತಿರ್ಕೊಂಡೆ? ಇಷ್ಟೊತ್ತು ಹಂಗೆ ಮಾತಾಡಿದೆ. ನಾನು ನೋಡು, ಪ್ಯಾಂಟ್ ನೋಡು, ಟಿ ಶರ್ಟ್ ನೋಡು, ನನ್ನ ತಲೆ ನೋಡು, ನನ್ನ ಹೇರ್ ಸ್ಟೈಲ್ ನೋಡು ಅಂತಿದ್ದೆ. ಇವಾಗ ಮಾತಾಡು ಮತ್ತೆ. ಅಲ್ಲ, ನೀನೇ ಇಷ್ಟು ಸ್ಟೈಲು, ಇಷ್ಟು ಸ್ಟ್ಯಾಂಡರ್ಡು, ಇಷ್ಟು ಲೆವೆಲು, ಇನ್ನು ನಿಮ್ಮ ಅಪ್ಪ ನಿಮ್ಮಮ್ಮ ಇನ್ನು ಹೆಂಗೋ, ಅವ್ರಿನ್ನು ಎಷ್ಟು ಸ್ಟೈಲು, ಇನ್ನೆಷ್ಟು ಸ್ಟ್ಯಾಂಡರ್ಡು. ಅಕ್ಕ ನಾನು ಸುಮ್ಮನೆ ಆಗಿದ್ದೀನಿ ತಾನೇ, ನೀವು ಸುಮ್ಮನೆ ಆಗಿ. ಇಷ್ಟೊತ್ತು ಏನು ಮಾತಾಡಿದ್ರಿ ನೀವು? ಮತ್ತೆ ಇಷ್ಟೊತ್ತು ಏನು ಮಾತಾಡಿದ್ರಿ ನೀವು? ನಾವು ಸುಮ್ಮನೆ ಇರೋದಕ್ಕೆ ಏನು ಮಾತಾಡ್ತಾ ಇದ್ರಿ ನೀವು? ಎಷ್ಟೆಲ್ಲ ಮಾತಾಡಿದ್ರಿ, ಇವಾಗ ಮಾತಾಡ್ರಿ ಮತ್ತೆ. ಅಲ್ಲ, ಬೆಳಿಗ್ಗೆನೆ ಅನ್ನ ಸಾರು ತಿನ್ನೋದಕ್ಕಾಗೋದಿಲ್ವಂತೆ, ತಿಂಡಿನೇ ಬೇಕಂತೆ. ಸೀಮೆಗಳು ಜನ ಇವರು. ಹೌದು, ಇರೋದನ್ನೇ ಹೇಳಿದ್ವಿ ನಾವು. ನಿನ್ನ ಇಷ್ಟದಂತೆ ನೀನು ಏನಾದರೂ ತಿಂದ್ಕೊ, ನಮ್ಮ ಇಷ್ಟದಂತೆ ನಾವು ಏನಾದರೂ ತಿಂದ್ಕೊತೀವಿ. ನಮ್ಗೆ ಇಷ್ಟ ಆಗೋದು ನಾವು ತಿಂದ್ಕೊತೀವಿ. ನಮ್ಮ ಇದ್ರ ಬಗ್ಗೆ ನೀನು ಮಾತಾಡೋ ಇದಿಲ್ಲ ನೋಡು, ಹೇಳಿದ್ದೀವಿ ನೋಡು. ಓಹೋ, ಏನು ಇವರೊಬ್ಬರಿಗೆ ಮಾತಾಡೋಕ್ಕೆ ಬರೋದು? ಇವರೊಬ್ಬರಿಗೆ ಮಾತು ಕೊಟ್ಟಿರೋದು ದೇವರು, ನಮಗೇನು ಮಾತೇ ಕೊಟ್ಟಿಲ್ಲ ದೇವರು. ನಮಗೇನು ಮಾತಾಡೋಕ್ಕೆ ಬರಲ್ವಾ? ಹೆಂಗೆ ಮಾತಾಡ್ತಾರೆ ನೋಡು. ನಾವು ಹಂಗೆ ಮಾತಾಡಿದ್ರೆ ಇವ್ರಿಗೆ ಹೆಂಗಿರುತ್ತೆ? ಸರಿಯಾಗಿ ಮಾತಾಡದೇ ಇರೋದಕ್ಕ ನೀನು, ಹಂಗೆ ಮಾತಾಡೋರಾದಕ್ಕ ನೀನು. ಆವಾಗಲೇ ನೋಡು ಇವ್ರಿಗೆ ಅರ್ಥ ಆಗೋದು. ನಾವು ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ಸೈಲೆಂಟಾಗಿದ್ದರೆ ಇವರಿನ್ನೂ ತಲೆ ಮೇಲೆ ಬಂದು ಕೂತ್ಕೋತಾರೆ. ಹೋಗ್ಲಿ ಬಿಡು ಅಂತ ಸೈಲೆಂಟಾಗಿದ್ದರೆ ಅಷ್ಟೇ ಇವರು. ಏನಿದ್ರು ಮಾತಿಗೆ ಮಾತು ನಾವು ಮಾತಾಡಬೇಕು ಕಣಕ್ಕ, ಎದುರುತ್ರ ಕೊಡ್ತಾ ಇರಬೇಕು ನೋಡು. ಆವಾಗಲೇ ಇಂಥವ್ರಿಗೆ ಚೆನ್ನಾಗಿ ಪಾಠ ಕಲಿಸ್ದಂಗೆ ಆಗುತ್ತೆ. ಇಲ್ಲಾಂದರೆ ಇವತ್ತು ಇದನ್ನು ಮಾತಾಡ್ತಾರೆ, ನಾಳೆ ಇನ್ನೊಂದು ಮಾತಾಡ್ತಾರೆ, ಇನ್ನೂ ಇದು ಮಾಡ್ಕೋತಾರೆ ನಮ್ಮನ್ನು. ಇವರು ಏನಂದ್ರು ಸುಮ್ಮನೆ ಅನ್ನಿಸ್ಕೊಂಡಿರ್ತಾರೆ ಬಿಡು ಅಂತೇಳ್ಬಿಟ್ಟು ಚೆನ್ನಾಗಿ ಸದರ ತಗೊಂಡು ಡೈಲಿ ಮಾತಾಡ್ತಿರ್ತಾರೆ. ಒಂದಿನ ನಾವು ತಿರುಗಿಸಿ ಕೊಟ್ಟರೆ ಮತ್ತೆ ಇನ್ನೊಂದು ದಿನ ಮಾತಾಡೋಕ್ಕೆ ಬರೋದಿಲ್ಲ ನೋಡು ಇವರು ನಮ್ಮಂಥ ಅವ್ರ ಜೊತೆಯಲ್ಲಿ. ಇವಳು ಹೆಂಗೆ ಮಾತಾಡ್ತಾಳೆ? ನಾನು ಡೈಲಿ ಒಂದೊಂದು ಸ್ಟಿಕ್ಕರ್ ಇಟ್ಕೊಂಬರ್ತೀನಿ ಅಂತಾಳೆ. ಅಲ್ಲ ಕಣೆ, ನಿನ್ನ ಸಂಬಳ ನೀನು ಸ್ಟಿಕ್ಕರ್ಗಾದರೂ ಖರ್ಚು ಮಾಡ್ಕೊ, ಏನಕ್ಕಾದರೂ ಖರ್ಚು ಮಾಡ್ಕೊ, ನಮಗೇನಂತೆ? ನಿನ್ನ ದುಡ್ಡು ನಿನ್ನಿಷ್ಟ, ನೀನು ಸ್ಟಿಕ್ಕರ್ಗಾದರೂ ಖರ್ಚು ಮಾಡ್ಕೊ, ಏನಕ್ಕಾದರೂ ಖರ್ಚು ಮಾಡ್ಕೊ, ನಿನ್ನಿಷ್ಟ, ಏನಾದರೂ ಮಾಡ್ಕೊ, ನಮಗೇನಂತೆ? ನಾವಿಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋದು, ದುಡ್ಕೊಳ್ಳೋಕ್ಕೆ ಬಂದಿರೋದು, ದುಡ್ಕೊಂಡು ಕೂಡಿಟ್ಕೊಳ್ಳೋಕ್ಕೆ ಬಂದಿರೋದು. ನಿಮ್ಮ ಥರ ಖರ್ಚು ಮಾಡೋದಕ್ಕೂ, ಲೆವೆಲ್ ಮಾಡೋದಕ್ಕೂ, ಸ್ಟ್ಯಾಂಡರ್ಡ್ ಮಾಡೋದಕ್ಕೂ ಅಲ್ಲ, ಸರಿನಾ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ಮತ್ತೆ ಇನ್ನು ಯಾವಾಗಾದರೂ ಈ ಥರ ಮಾತಾಡಿದ್ರಿ ಅಂದರೆ ಗ್ರಾಚಾರ ಬಿಡಿಸ್ತೀವಿ ನೋಡಿ, ಸರಿನಾ? ಅಕ್ಕ, ನಾವೇನೋ ಒಂದೇ ಒಂದು ಮಾತಾಡಿದ್ದಕ್ಕೆ ನೀವು ಎಷ್ಟೊಂದು ಮಾತಾಡ್ತಾ ಇದ್ದೀರಾ ನೋಡ್ರಿ. ಏನು ಒಂದೇ ಒಂದು ಮಾತಾಡಿದೆ? ಒಂದು ಮಾತಾಡಿದ್ದೆ ಎಷ್ಟು ಅರ್ಥ ಐತೆ ಗೊತ್ತೇನು? ನಾವು ಇಷ್ಟು ಮಾತಾಡಿದ್ರು ಏನೂ ಅರ್ಥ ಇಲ್ಲ ನೋಡು ಅದರಲ್ಲಿ. ನೀನು ಒಂದೇ ಒಂದು ಮಾತಾಡಿದ್ರು ಎಷ್ಟೊಂದು ಅರ್ಥ ಐತೆ ಅದರಲ್ಲಿ. ನೀನು ಅಂದಿರೋದು ನನ್ನ ಜೀವನ ಪೂರ್ತಿ ಜ್ಞಾಪಕ ಇರುತ್ತೆ ಗೊತ್ತೇನು? ಅದನ್ನು ಮರೆಯೋಕ್ಕಾಗೋದಿಲ್ಲ. ಮರ್ತೋಗೋಣ ಅಂದ್ರೂ ಜ್ಞಾಪಕ ಬರುತ್ತೆ ಗೊತ್ತೇನು? ಅಂತ ಮಾತಾಡಿದ್ದೀಯ ನೀನು. ಅಲ್ಲ, ಬೆಳಿಗ್ಗೆನೇ ನಾವು ತಿನ್ನಲ್ಲಪ್ಪ ಅನ್ನ ಸಾರು ಅಂತೀಯ, ಆಮೇಲೆ ಹಳೆ ಬಟ್ಟೆಗಳ್ನೇ ಹಾಕ್ಕೊಂಡು ಬರ್ತೀರ ಅಂತೀಯ. ನಾವು ಡೈಲಿ ಬೆಳಿಗ್ಗೆ ಅನ್ನ ಸಾರು ಮಾಡೋವಾಗ ನೀನು ಅಂದಿರೋದೇ ಜ್ಞಾಪಕ ಬರುತ್ತೆ ಗೊತ್ತೇನು? ನಾವು ಅಂದಿರೋದು ನಿಂಗೇನೇ ಜ್ಞಾಪಕ ಬರುತ್ತೆ? ನಾವು ಅಂಥ ಮಾತು ಅಂದಿದ್ದೀವ? ಏನು ಜ್ಞಾಪಕ ಬರುತ್ತೆ ನಾವು ಅಂದಿರೋದು? ನಾವೊಂದು ಅಂಥ ಮಾತು ಅಂದೇ ಇಲ್ಲ ನೋಡು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.